ಬರೀ ಸಂತೋಷ್ ಲಾಡ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನೇ ಘಟನಾವಳಿಗಳಾದರೂ ಕೂಡ, ಏನೇ ವೈಪರೀತ್ಯಗಳಾದರೂ ಕೂಡ ಸರ್ಕಾರ ಇಲ್ಲಿಂದ ಕಳಿಸುವಂಥ ಏಕೈಕ ಪ್ರತಿನಿಧಿ ಅಂತಂತಂದರೆ ಅದು ಸಂತೋಷ್ ಲಾಡ್. ಸಂತೋಷ್ ಲಾಡ್ ಅವ್ರಿಗೆ ಭಾಷೆನೂ ತುಂಬ ಚೆನ್ನಾಗಿ ಗೊತ್ತು, ಜೊತೆಗೆ ಅವರು ಚೆನ್ನಾಗಿ ಮಾತಾಡ್ತಾರೆ, ಯಾರ್ಯಾರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತು, ಅಂತೂ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಸಂತೋಷ್ ಲಾಡ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಜಿ, ಅಲ್ಲಿ ಹೋಗಿದ್ದೀರಿ ನೀವು, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಸಂತೋಷ್? ಈಗ ಸ್ಥಿತಿ ಕಂಟ್ರೋಲ್ ನಲ್ಲಿ ಇದೆ. ಆದ್ರೆ ಸ್ವಲ್ಪ ಆತಂಕ ಇದೆ, ಫಿಯರ್ ಇದೆ ಎಲ್ಲರಿಗೆ. ಎಲ್ಲಾ ಟೂರಿಸ್ಟ್ಗಳು ವಾಪಸ್ ಹೋಗ್ಬೇಕಂತಿದ್ದಾರೆ. ಕರ್ನಾಟಕ ಜನತೆ ಬೇರೆ ಯಾರು ಬಂದಿದ್ದಾರೆ, ಎಲ್ಲರೂ ವಾಪಸ್ ಕರ್ನಾಟಕಕ್ಕೆ ಬರ್ಬೇಕಂತ ಹೇಳಿ ಆತಂಕದಲ್ಲಿದ್ದಾರೆ. ಓಕೆ. ಅಲ್ಲ, ನೀವು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡಿದ್ರ? ಎಲ್ಲ ವಿವರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರ? ನಾವು ಫರೂಕ್ ಅಬ್ದುಲ್ಲಾ ಸಾಹೇಬ್ರಿಗೆ ಮಾತಾಡಿದೆ, ಅಮಿತ್ ಶಾ ಸಾಹೇಬ್ರಿಗೂ ಭೇಟಿ ಆದ್ವಿ. ಅದ್ರ ಜೊತೆಗೆ ಅಲ್ಲಿ ಎಲ್ಲರೂ ಲಾಸ್ಟ್ಗೆ ಏನೋ ಫ್ಯೂನರಲ್ ರೈಟ್ಸ್ ಲಾಸ್ಟ್ ಏನ್ ಡ್ಯೂ ರೆಸ್ಪೆಕ್ಟ್ ಕೊಡೋದಿತ್ತು, ಅಮಿತ್ ಶಾ ಸಾಹೇಬ್ರಿಗೆ ಬಂದಿದ್ರು. ಅದ್ರ ಜೊತೆಗೆ ನಾವು ಅಲ್ಲಿದ್ವಿ. ಸೊ ಅಲ್ಲಿಂದ ನಮ್ ಕರ್ನಾಟಕದ 3 ಜನರು ಏನೋ ಶವ ಸಂಸ್ಕಾರ ಆಯ್ತು. ಅಲ್ಲಿಂದ ಅವರಿಗೆ ಅಲ್ಲಿಂದ ಡಿಸ್ಪ್ಯಾಚ್ ಆಯ್ತು ಅದು. ಓಕೆ ಓಕೆ. ಈಗ ಅಲ್ಲಿ ಸಿಕ್ಕಾಕೊಂಡಿರುವಂತವ್ರು ತುಂಬಾ ಆತಂಕದಲ್ಲಿದ್ದಾರೆ ಸಂತೋಷ್ ಲಾಡ್ ಅವರೇ. ಈಗ ನಮ್ ಜೊತೆಗೆ ಪ್ರಭಾಕರ್ ಅನ್ನುವಂತ ಉದ್ಯಮಿ ಇದ್ದಾರೆ, ಸಾಫ್ಟ್ವೇರ್ ಉದ್ಯಮಿ. ಅವರು ಹೆಂಡತಿ ಮಕ್ಕಳ ಜೊತೆಗೆ ಕಾಶ್ಮೀರದಲ್ಲಿದ್ದಾರೆ. ಅವ್ರಿಗೆ ಭಯ ಇದೆ. ನಾವು ಸಂಪರ್ಕ ಮಾಡಕ್ಕೆ ಟ್ರೈ ಮಾಡಿದೆ, ನಿಮ್ಮನ್ನ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಹೇಳಿದೆ, ನೀವೇನು ಯೋಚನೆ ಮಾಡಬೇಡಿ, ಸಂತೋಷ್ ಅವ್ರನ್ನ ನಮ್ ಲೈವ್ ಮುಖಾಂತರ ಸಂಪರ್ಕ ಮಾಡಿಸ್ತೀವಿ ಅಂತ ಹೇಳಿ ಅಂತ. ಈಗ ನೀವು ಅವ್ರ ಜೊತೆ ಮಾತಾಡಬಹುದು. ಪ್ರಭಾಕರ್ ಅವ್ರ ಜೊತೆ ಮಾತಾಡಬಹುದು ನೀವು, ಮಂತ್ರಿಗಳ ಜೊತೆಗೆ. ನಮಸ್ಕಾರ, ಹೇಳಿ, ಎಲ್ಲಿದ್ದೀರಾ ಸರ್? ಏನಿಲ್ಲ, ಅದೇ ಸರ್, ನಾನು ಇವಾಗ ಶ್ರೀನಗರದಲ್ಲಿ ಇದೀವಿ ಸರ್, ಫ್ಯಾಮಿಲಿ ಎಲ್ಲ ಇಲ್ಲಿ. ನಾನು ಶ್ರೀನಗರ್ನಲ್ಲಿ ಸುಮಾರು 11 ಓಟ್ಗಳು ತಿರುಗಾಡಿದ್ದೀನಿ. ನೀವ್ ಎಲ್ಲಿದ್ದೀರಾ? ಹೌದು ಸರ್, ನಾನು ಇಲ್ಲಿ ಡಿಫೆನ್ಸ್ ಕ್ಯಾಂಟೀನ್ ಅಲ್ಲಿ ಇದ್ದೀನಿ ಸರ್. ನಮ್ಮ ಪರಿಚಯದವ್ರು ಇದ್ದಾರೆ, ಅವ್ರ ಥ್ರೋನ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಅವ್ರ ಗೆಸ್ಟ್ ಹೌಸ್ ಮಾಡಿ ಕೊಟ್ಟರು ನಮಗೆ. ಓಕೆ, ನನ್ನ ನಂಬರ್ ತಗೊಳ್ಳಿ, ನಿಮ್ ನಂಬರ್ ನಾ ತಗೊಳ್ತೀನಿ. ಈಗ ಚಾರ್ಟರ್ ಫ್ಲೈಟ್ ರೆಡಿ ಮಾಡ್ತಾ ಇದೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಚಾರ್ಟರ್ ಫ್ಲೈಟ್ ಸಿಕ್ಕ ತಕ್ಷಣ ನಿಮಗೆ ಏರ್ಪೋರ್ಟ್ ಕರೆಸ್ತೇನೆ, ನೀವು ಅಲ್ಲಿ ಬಂದ್ಬಿಡಿ. ಸರಿ ಸರ್. ಇವತ್ತು ಮೋಸ್ಟ್ಲಿ 7-8 ಆಫ್ ದ ಲೇಟೆಸ್ಟ್ ಬೈ 10 o'clock ಚಾರ್ಟರ್ ಫ್ಲೈಟ್ ಸಿಗ್ಬೇಕು ನಮಗೆ. ಚಾರ್ಟರ್ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ನಾವು ಫ್ಲೈಟ್. ನಾನು ಏರ್ಪೋರ್ಟ್ ಅಲ್ಲಿ ಇರ್ತೀನಿ, ಶ್ರೀನಗರ್ನಲ್ಲಿ ಇದ್ದೀನಿ. ಏನೇ ಸಮಸ್ಯೆ ಇದ್ರೆ ಫೋನ್ ಮಾಡಿ. ಸಂತೋಷ್ ಲಾಡ್ ಅವರೇ, ನಿಮ್ ನಂಬರ್ ಕೂಡ ಕೊಟ್ಟಿರ್ತೀನಿ ಪ್ರಭಾಕರ್ ಅವ್ರಿಗೆ. ದಯವಿಟ್ಟು ಅವ್ರ ಜೊತೆ ನೀವು ಮಾತಾಡಿ. ಜೊತೆಗೆ ಏನಂದ್ರೆ ನಾನು ನೋಡಿದೀನಿ, ನೀವು ನೆರೆ ಹಾವಳಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ತುಂಬಾ ಚೆನ್ನಾಗಿ ನೀವು ನಿಭಾಯಿಸ್ತೀರಿ. ಕನ್ನಡಿಗರಿಗೆ ಮಾತ್ರ ಅಲ್ಲ, ಏನು ಅಂದ್ರೆ ಯಾರಾದ್ರೂ ಈ ಬೆಂಗಳೂರಲ್ಲಿ ಬೇರೆ ಬೇರೆ ಭಾಷಿಕರು ಕೂಡ ಬೆಂಗಳೂರಿಗೆ ಬರೋದಿತ್ತು ಅಂತಂದ್ರೆ ಅಲ್ಲಿಂದ ದಯವಿಟ್ಟು ಅವ್ರಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡಿ. ಜೊತೆಗೆ ಏನು ಅಂದ್ರೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬುವಂಥದ್ದು ಇದೆಯಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂತೋಷ್, ಥ್ಯಾಂಕ್ ಯು ವೆರಿ ಮಚ್. ಇದು ಸಂತೋಷ್ ಲಾಡ್ ಅವರ ಮಾತು. ಸಂತೋಷ್ ಲಾಡ್ ಅವ್ರ ಜೊತೆ ಮಾತಾಡಿದ್ರಿ. ಪ್ರಭಾಕರ್, ಏನ್ ಅನಿಸ್ತು ಸರ್? ಸರ್, ಅವ್ರು ಆಶ್ವಾಸನೆ ಕೊಟ್ಟರು. ಆಮೇಲೆ ಇವಾಗ ನೋಡಿದ್ರೆ ಅವ್ರು ಧೈರ್ಯ ಕೊಟ್ಟಿದ್ದಾರೆ. ಇದರಿಂದ ನಮಗೆ, ನಾನು ಅವ್ರ ಪ್ರಕಾರ ವೇಟ್ ಮಾಡ್ತೀನಿ ಸರ್. ನಾನು ಎಲ್ಲಾ ಕನ್ನಡಿಗರಿಗೆ ನಾವು ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ರೆ ಅದೇ ಉತ್ತಮ. ನಾವು ನಿಮ್ ಜೊತೆ ಸಂಪರ್ಕದಲ್ಲಿರ್ತೀವಿ. ಜೊತೆಗೆ ನಿಮ್ಮನ್ನು ವಿಮಾನ ಹತ್ಸೋ ತನಕ ನಾವು ಕೂಡ ಸುಮ್ಮನಿರಲ್ಲ, ನಿಮ್ ಜೊತೆಗೆ ಅವ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಓಕೆ ಸರ್? ಎಸ್, ನೀವು ಹಾಗೆ ಸಂಪರ್ಕದಲ್ಲಿರಿ.